ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಅಗೇನ್ ಕಂಟಿನ್ಯೂಷನ್ ಆಫ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ನೆನ್ನೆ ಪ್ರೈಸಿಂಗ್ ಬಗ್ಗೆ ನಾವು ನೋಡ್ತಾ ಇದ್ವಿ. ಇನ್ನು 3 ಕಾನ್ಸೆಪ್ಟ್ಸ್ ಇದೆ ಅಂತ ಹೇಳಿದ್ದೆ, ಪ್ರೈಸಿಂಗ್, ಪ್ರಮೋಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ಪ್ರೈಸಿಂಗ್ ಇವತ್ತು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಪ್ರೈಸಿಂಗಲ್ಲಿ ನಾವು ನೆನ್ನೆ ನೋಡ್ಕೊತಾ ಇದ್ವಿ ಕೆಲವು. ಇವತ್ತು ಪ್ರೈಸಿಂಗ್ ಪಾಲಿಸಿ ಆ್ಯಂಡ್ ಸ್ಟ್ರಾಟಜೀಸ್ ಅಡಾಪ್ಟೆಡ್ ಇನ್ ಪ್ರೈಸಿಂಗ್ ಆಫ್ ಪ್ರಾಡಕ್ಟ್ಸ್ ಅಂತ. ಪಾಲಿಸೀಸ್ ಆ್ಯಂಡ್ ಸ್ಟ್ರಾಟಜೀಸ್ ಅಡಾಪ್ಟೆಡ್ ಇನ್ ಪ್ರೈಸಿಂಗ್ ಆಫ್ ಪ್ರಾಡಕ್ಟ್ಸ್ ಅಂತ. ಏನೇನು ಸ್ಟ್ರಾಟಜೀಸ್ ಯೂಸ್ ಮಾಡ್ತಾರೆ ಒಂದು ಪ್ರಾಡಕ್ಟನ್ನ ಪ್ರೈಸ್ ಮಾಡಬೇಕು ಅಂತಂದರೆ, ಅಥವಾ ಏನೇನು ಪಾಲಿಸೀಸ್ ಯೂಸ್ ಮಾಡ್ತಾರೆ ಅಂತ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಒಂದು 8 ಪಾಯಿಂಟ್ಸ್ ಇದೆ. ಸೊ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್. ಅಂದರೆ ಮೇನ್ ಇಂಪಾರ್ಟೆಂಟ್ ಏನು ಅಂತಂದರೆ, ಒಂದು ಮಾರ್ಕೆಟ್ ಪ್ರೈಸ್ ಫಿಕ್ಸ್ ಮಾಡಬೇಕು ಅಂತಂದರೆ ಅದ್ರ ಫಾರ್ಮುಲಾ ಏನಾಗಿರುತ್ತೆ ಅಂದರೆ, ಕಾಸ್ಟ್ ಟು ದ ಮಾರ್ಕೆಟರ್. ಸೊ ಮಾರ್ಕೆಟರ್ ಏನು ಕಾಸ್ಟ್ ಬೇರ್ ಮಾಡಿರ್ತಾರೆ ಅದು, ಪ್ಲಸ್ ಟಾರ್ಗೆಟ್ ಪ್ರಾಫಿಟ್. ಸೊ ನಾವು ಏನು ಪ್ರಾಫಿಟನ್ನು ಟಾರ್ಗೆಟ್ ಮಾಡ್ತಿದ್ದೀವಿ ಅದು. ಸೊ ಅದನ್ನೆರಡೂ ನಾವು ಆ್ಯಡ್ ಮಾಡಿದರೆ ಮಾತ್ರ ನಮಗೆ ಮಾರ್ಕೆಟ್ ಪ್ರೈಸ್ ಬರುತ್ತೆ. ಓಕೆ, ಸೊ ಇಲ್ಲಿ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾಂಪೊನೆಂಟ್ಸ್ ಆಫ್ ದ ಪ್ರಾಡಕ್ಟ್ ಕಾಸ್ಟ್, ಬ್ರೇಕ್ ಈವನ್ ಅನಾಲಿಸಿಸ್ ಆ್ಯಂಡ್ ಪ್ರೈಸ್ ಮಾರ್ಕಪ್ಸ್ ಈಸ್ ಇಂಪಾರ್ಟೆಂಟ್ ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾಸ್ಟ್ ಬೇಸ್ಡ್ ಅಪ್ರೋಚ್. ನನಗೆ ಈ ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಬೇಕಾದಾಗ, ಈ ಕಾನ್ಸೆಪ್ಟ್ ಬಗ್ಗೆ ನಾನು ಸ್ಟಡಿ ಮಾಡಬೇಕಾದಾಗ ನನಗೆ ಕೆಲವೊಂದು ಪಾಯಿಂಟ್ಸ್ ಸಿಕ್ತು, ಕೆಲವೊಂದು ವರ್ಡ್ಸ್ ಸಿಕ್ತು ನನಗೆ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ತಿಳ್ಕೊಬೇಕಾಗಿರೋ ಮೀನಿಂಗ್ಸ್ದು. ಸೊ ಅದನ್ನು ತಿಳ್ಕೊಳ್ಳೋಣ ಫಸ್ಟು. ಆವಾಗ ನಮಗೆ ಒಂದು ಕಾಸ್ಟ್ ಬೇಸ್ಡ್ ಪ್ರೈಸಿಂಗ್ ಗೊತ್ತಾಗುತ್ತೆ, ಆ ಅಪ್ರೋಚ್ ಬಗ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ಒಂದು ಬಂದುಬಿಟ್ಟು ಬ್ರೇಕ್ ಈವನ್ ಅನಾಲಿಸಿಸ್ ಅಂತ. ಬ್ರೇಕ್ ಈವನ್ ಅನಾಲಿಸಿಸ್ ಅಂದರೆ ಏನು ಅಂದರೆ, ನ್ಯೂಟ್ರಲ್ ಆಗಿರುತ್ತೆ. ನೋ ಪ್ರಾಫಿಟ್ ನೋ ಲಾಸ್. ನಾನು ಎಷ್ಟು ಕಾಸ್ಟ್ ಬೇರ್ ಮಾಡಿದ್ದೆ ಅಷ್ಟೇ ನನಗೆ ಬಂತು ವಾಪಸ್ ರಿಟರ್ನ್ ಆಗಿ. ದಟ್ ಈಸ್ ಕಾಲ್ಡ್ ಆಸ್ ಬ್ರೇಕ್ ಈವನ್ ಅನಾಲಿಸಿಸ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರೈಸ್ ಮಾರ್ಕಪ್ ಅನ್ನೋ ಒಂದು ವರ್ಡ್ ಕೂಡ ನಾನು ಬಂದೆ. ಐ ಕೇಮ್ ಅಕ್ರಾಸ್ ದ ವರ್ಡ್ ಪ್ರೈಸ್ ಮಾರ್ಕಪ್. ಹಾಗಂದರೆ ಏನು? ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಗೂಡ್ಸ್ ಆರ್ ಸರ್ವಿಸಸ್ ಆ್ಯಂಡ್ ಇಟ್ಸ್ ಕಾಸ್ಟ್. ಸೊ ಏನು ಡಿಫ್ರೆನ್ಸ್ ಬಿಟ್ವೀನ್ ಏನೇನು ಹೇಳ್ತಿದ್ದಾರೆ? ಸೆಲ್ಲಿಂಗ್ ಪ್ರೈಸ್ ಆಫ್ ದ ಗೂಡ್ಸ್, ಮಾರ್ಕೆಟ್ ಪ್ರೈಸಸ್ ಅಂತಂದ್ಬಿಟ್ಟು ಇಲ್ಲಿ ಸೆಲ್ಲಿಂಗ್ ಪ್ರೈಸ್ ಆಫ್ ದ ಗೂಡ್ಸ್ ಮೈನಸ್ ಕಾಸ್ಟ್. ನಮಗೇನು ಬಂತು ಅವಾಗ? ಟಾರ್ಗೆಟ್ ಪ್ರಾಫಿಟ್ ಬಂತು, ಹೌದಾ? ದಟ್ ಇಸ್ ಪ್ರೈಸ್ ಮಾರ್ಕಪ್ ಇಸ್ ನಥಿಂಗ್ ಬಟ್ ಪ್ರಾಫಿಟ್ ಅಂತ ಅರ್ಥ. ಅದ್ರ ಮೀನಿಂಗು ಪ್ರಾಫಿಟ್ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ಕೈಸನ್ ಕಾಸ್ಟಿಂಗ್ ಅಂತ. ಓಕೆ, ಕೈಸನ್ ಕಾಸ್ಟಿಂಗ್ ಅಂದರೆ ದ ಪ್ರಾಸೆಸ್ ಆಫ್ ರೆಡ್ಯೂಸಿಂಗ್ ಕಾಸ್ಟ್ ಡ್ಯೂರಿಂಗ್ ದ ಪ್ರಾಡಕ್ಟ್ ಪ್ರೊಡಕ್ಷನ್. ಒಂದು ಕಾಸ್ಟ್ ನಾವು ಪ್ರೊಡಕ್ಷನ್ ಮಾಡಬೇಕಾದಾಗೆ ಆ ಕಾಸ್ಟ್ನ ನಾವು ಕಮ್ಮಿ ಮಾಡ್ತೀವಿ, ಅದನ್ನು ನಾವು ಕೈಸನ್ ಕಾಸ್ಟಿಂಗ್ ಅಂತ ಕರಿತೀವಿ. ಇವೆಲ್ಲ ಸ್ವಲ್ಪ ವರ್ಡ್ಸ್ ನೆನ್ಪಿಟ್ಕೋಬೇಕು ಆ್ಯಂಡ್ ಅದ್ರ ಮೀನಿಂಗ್ಸು ನೆನ್ಪಿಟ್ಕೋಬೇಕು. ಓಕೆ, ಕೀ ಸ್ಟೋನ್ ಪ್ರೈಸಿಂಗ್ ಅಂತ. ಕೀ ಸ್ಟೋನ್ ಪ್ರೈಸಿಂಗ್ ಅಂದರೆ ಏನು ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನನಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್, ಈ ಪೆನ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ನನಗೆ 10 ರೂಪೀಸ್ ಬಿದ್ದಿದೆ. ಓಕೆ, ನಾನು ಇದನ್ನು 20 ರೂಪೀಸ್ಗೆ ಮಾರ್ಕೆಟಲ್ಲಿ ಬಿಡ್ತೀನಿ. ಮೈ ಸೆಲ್ಲಿಂಗ್ ಪ್ರೈಸ್ ಆಫ್ ದಿಸ್ ಪೆನ್ ಇಸ್ 20 ರೂಪೀಸ್, ಬಟ್ ಕಾಸ್ಟ್ ಪ್ರೈಸ್ ಇಸ್ 10 ರೂಪೀಸ್. ಐ ವಿಲ್ ಡೂ ದ ಡಬಲ್. ಓಕೆ, ಐ ವಿಲ್ ಸೆಲ್ ದಿಸ್ ಪ್ರಾಡಕ್ಟ್ ಟ್ವೈಸ್ ದ ಕಾಸ್ಟ್ ಪ್ರೈಸ್. ಅದನ್ನು ನಾವೇನಂತ ಕರಿತೀವಿ? ಕೀ ಸ್ಟೋನ್ ಪ್ರೈಸಿಂಗ್ ಅಂತ ಕರಿತೀವಿ. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆಫ್ ಕಾಸ್ಟ್ ಪ್ರೈಸ್. ನೆಕ್ಸ್ಟ್ ಟಾರ್ಗೆಟ್ ಕಾಸ್ಟಿಂಗ್. ಟಾರ್ಗೆಟ್ ಕಾಸ್ಟಿಂಗ್ ಅಂದರೆ ಏನು? ಅಲೌಸ್ ಯು ಟು ಮೇಂಟೈನ್ ಆ್ಯಂಡ್ ರೀಚ್ ಪ್ರಾಫಿಟ್ ಗೋಲ್ಸ್ ವೈಲ್ ಆಲ್ಸೋ ಮಾರ್ಕೆಟಿಂಗ್ ಪ್ರಾಡಕ್ಟ್ಸ್ ಅಟ್ ಲೋವರ್ ಪ್ರೈಸ್ ಕಂಪೇರ್ಡ್ ಟು ಕಾಂಪಿಟೇಟರ್ಸ್. ಅಂದರೆ ಪ್ರಾಫಿಟ್ ನಾವು ಮಾಡ್ತೀವಿ, ಬಟ್ ಕಂಪೇರ್ಡ್ ಟು ಕಾಂಪಿಟೇಟರ್ಸ್ ನಾವು ಕಮ್ಮಿನೇ ಮಾಡ್ತೀವಿ. ಸೊ ನಾವು ಆ ಮಾರ್ಕೆಟಲ್ಲಿ ಸ್ಟ್ಯಾಂಡ್ ಬೈ ಆಗಬೇಕು ಅಂತಂದರೆ ನಾನು ಕಾಂಪಿಟೇಟರ್ಗಿಂತ ಒಂಚೂರು ಕಮ್ಮಿ ಮಾಡ್ಕೋಬೇಕು. ನಾನು ಪ್ರಾಫಿಟ್ ಇರಬೇಕು, ಪ್ಲಸ್ ಒಂದು ಸ್ವಲ್ಪ ಕಾಂಪಿಟೇಟರ್ಸ್ಗಿಂತ ನನ್ನ ಪ್ರೈಸ್ ಕಮ್ಮಿ ಇರಬೇಕು, ಅವ್ರು ಈಕ್ವಲ್ ಆಗಿರಬೇಕು. ಎಸ್ ಆರ್ ನೋ? ಸೊ ದಟ್ ಈಸ್ ಕಾಲ್ಡ್ ಆಸ್ ಟಾರ್ಗೆಟ್ ಕಾಸ್ಟಿಂಗ್. ಓಕೆನಾ? ಇದಿಷ್ಟು ನಾವು ಕಾಸ್ಟ್ ಬೇಸ್ಡ್ ಪ್ರೈಸಿಂಗಲ್ಲಿ ತಿಳ್ಕೊತೀವಿ. ಓಕೆ, ಈ ಥರ ಪಾಯಿಂಟ್ಸ್ ಇವಂತೂ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಯು ಹ್ಯಾವ್ ಟು ರಿಮೆಂಬರ್. ಅದ್ರ ಬಗ್ಗೆ ಆ ಕಾನ್ಸೆಪ್ಟ್ಸ್ ಬಗ್ಗೆ ನೀವು ತಿಳ್ಕೊಂಡಿರಬೇಕು, ಮೀನಿಂಗ್ಸ್. ಓಕೆನಾ? ನೆಕ್ಸ್ಟ್ ಕಾಂಪಿಟೇಷನ್ ಬೇಸ್ಡ್ ಪ್ರೈಸಿಂಗ್. ಕಾಂಪಿಟೇಷನ್ ಬೇಸ್ಡ್ ಪ್ರೈಸಿಂಗ್ ಅಂದರೆ ಏನು ಅಂತ, ಸೆಟ್ಟಿಂಗ್ ಸೇಮ್ ಪ್ರೈಸ್ ಲೆವೆಲ್ಸ್ ಆ್ಯಸ್ ಒನ್ಸ್ ಕಾಂಪಿಟೇಟರ್ಸ್. ನಾನು ಹೇಳಿದ್ನಲ್ಲ, ಕಾಂಪಿಟೇಟರ್ಸ್ ಏನು ಪ್ರೈಸ್ ಮಾಡಿರ್ತಾರಲ್ವ, ಸೇಮ್ ಪ್ರೈಸ್ನ ನಾನು ಕೋಟ್ ಮಾಡ್ತೀನಿ. ಅವ್ನು 100 ರೂಪೀಸ್ ಅಥವಾ ನಾನು 100 ರೂಪೀಸಿಗೆ ಕೋಟ್ ಮಾಡಿರ್ತೀನಿ. ದಟ್ ಇಸ್ ಕಾಲ್ಡ್ ಆಸ್ ಕಾಂಪಿಟೇಷನ್ ಬೇಸ್ಡ್ ಪ್ರೈಸಿಂಗ್ ಅಂತ.
ನ್ಯೂಲಿ ಲಾಂಚ್ ಫರ್ಮ್ ಕ್ಯಾನ್ ಅವಾಯ್ಡ್ ಟ್ರಯಲ್ ಆ್ಯಂಡ್ ಎರರ್ಸ್. ಹೌದಾ ಅಲ್ವಾ? ಈಗ ಫಾರ್ ಎಕ್ಸಾಂಪಲ್ ನಾನು ಹೊಸದಾಗಿ ಒಂದು ಪೆನ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಕಂಪನಿ ಅಂದ್ಕೊಳ್ಳಿ ಇಂಡಸ್ಟ್ರಿ. ಈಗ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ. ಈಗ ನನಗೆ ಗೊತ್ತಿರಲ್ಲ ನಾನು ಯಾವ ಥರ ಮಾರ್ಕೆಟಿಗೆ ಯಾವ ಪ್ರೈಸಲ್ಲಿ ಬಿಡಬೇಕು ಅಂತ. ಈಗ ನಾನು ಜಾಸ್ತಿ ಬಿಟ್ಟರೂ ಪ್ರಾಬ್ಲಮೇ, ಕಮ್ಮಿ ಬಿಟ್ಟರೂ ಪ್ರಾಬ್ಲಮೇ ಫಾರ್ ನ್ಯೂ ಪ್ರಾಡಕ್ಟ್. ಸೊ ನಾನೇನು ಮಾಡ್ತೀನಿ, ನಾನು ಕಾಂಪಿಟೇಟರ್ ಏನು ಪ್ರೈಸ್ ಇಟ್ಟಿದ್ದನೋ ಸೇಮ್ ಅದೇ ಪ್ರೈಸ್ ಇಟ್ಬಿಡ್ತೀನಿ. ಆವಾಗ ನನಗೆ ಟ್ರಯಲ್ ಆ್ಯಂಡ್ ಎರರ್ ಕಾಸ್ಟ್ ಅದೆಲ್ಲ ಪ್ರಾಬ್ಲಮ್ ಆಗಲ್ಲ. ಎಸ್ ಆರ್ ನೋ ಫಾರ್ ಸೆಟ್ಟಿಂಗ್ ದ ಪ್ರೈಸ್. ಹೌದಾ? ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಕಾಂಪಿಟೇಷನ್ ಬೇಸ್ಡ್ ಪ್ರೈಸಿಂಗ್. ಇಲ್ಲಿ ಬಿಲೋ ಕಾಂಪಿಟೇಷನ್ ಪ್ರೈಸಿಂಗ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬೇರೆ ಮಾರ್ಕೆಟಿಗೆ ಕಂಪೇರ್ ಮಾಡಿದರೆ ನಾವು ಯೂಶ್ವಲಿ ಇಲ್ಲಿ ವಾಲ್ಮಾರ್ಟ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಾನು ಡಿಮಾರ್ಟ್ ಅಂತ ಎಕ್ಸಾಂಪಲ್ ಕೊಡ್ತೀನಿ. ಸೊ ಒಂದು ಬಿಗ್ ಸಿಟೀಸಲ್ಲಿ ನಮಗೆ ಡಿಮಾರ್ಟ್ಸ್ ಅಂತ ಸಿಗುತ್ತೆ. ನಾವು ಅಲ್ಲಿ ಹೋದಾಗ ನಾರ್ಮಲ್ ಶಾಪ್ ಪ್ರೈಸ್ಗಿಂತ ಅಲ್ಲಿ ಡಿಮಾರ್ಟ್ ಪ್ರೈಸಸ್ ಕಮ್ಮಿ ಇರುತ್ತೆ. ಸೊ ನಾನು ಎಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಅಂತಂದರೆ ಡಿಮಾರ್ಟಿಗೆ ಹೋಗೋಕ್ಕೆ. ಯಾಕೆ ಅಂದರೆ ಅಲ್ಲಿ ಕಾಂಪಿಟೇಟರ್ಸ್ಗಿಂತ ಕಮ್ಮಿ ಪ್ರೈಸ್ ಇರುತ್ತೆ. ಸೊ ದ ಪ್ರೈಸಸ್ ವಿಲ್ ಬಿ ಬಿಲೋ ಕಾಂಪಿಟೇಷನ್ ಪ್ರೈಸಿಂಗ್. ಸೊ ಎಕ್ಸಾಂಪಲ್ ವಾಲ್ಮಾರ್ಟ್ or ಡಿಮಾರ್ಟ್ ಅಂತಲೂ ಹಾಕೋಬೋದು. ಅಬವ್ ಕಾಂಪಿಟೇಷನ್ ಪ್ರೈಸಿಂಗ್ ಇಸ್ ಕಾಲ್ಡ್ ಆಸ್ ಪ್ರೀಮಿಯಮ್ ಪ್ರೈಸಿಂಗ್ ಅಪ್ರೋಚ್ ಆರ್ ಲೈಫ್ ಸ್ಟೈಲ್ ಪ್ರೈಸಿಂಗ್ ಅಪ್ರೋಚ್ ಆರ್ ಎಕ್ಸ್ಕ್ಲೂಸಿವ್ ಪ್ರೈಸಿಂಗ್ ಅಪ್ರೋಚ್. ಇದು ನೆನ್ಪಿಟ್ಕೊಳ್ಳಿ. ಬಿಲೋ ಕಾಂಪಿಟೇಷನ್ ಪ್ರೈಸಿಂಗ್ ಅಂತ ಇರುತ್ತೆ, ಅಬವ್ ಕಾಂಪಿಟೇಷನ್ ಪ್ರೈಸಿಂಗ್ ಅಂತ ಇರುತ್ತೆ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಪ್ರೀಮಿಯಮ್ ಪ್ರೈಸಿಂಗ್ ಅಪ್ರೋಚ್, ಲೈಫ್ ಸ್ಟೈಲ್ ಪ್ರೈಸಿಂಗ್ ಅಪ್ರೋಚ್, ಎಕ್ಸ್ಕ್ಲೂಸಿವ್ ಪ್ರೈಸಿಂಗ್ ಅಪ್ರೋಚ್. ಓಕೆ, ಈ ಕಾನ್ಸೆಪ್ಟ್ ಇದು ಕಾಂಪಿಟೇಷನ್ ಬೇಸ್ಡ್ ಪ್ರೈಸಿಂಗಲ್ಲಿ ಬಂತು. ನೆಕ್ಸ್ಟ್ ಸೈಕಾಲಜಿಕಲ್ ಪ್ರೈಸಿಂಗ್. ಸೈಕಾಲಜಿಕಲ್ ಪ್ರೈಸಿಂಗ್ ಅಂದರೆ ಆನ್ ದ ಬೇಸಿಸ್ ಆಫ್ ಅಸಂಪ್ಷನ್ಸ್ ದಟ್ ಸರ್ಟನ್ ಪ್ರೈಸಸ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಬೈಯಿಂಗ್ ಬಿಹೇವಿಯರ್. ಸೊ ಕೆಲವೊಂದು ನಮ್ಮ ಅಸಂಪ್ಷನ್ಸ್ ಮೇಲೆ ನಾವು ಯೋಚನೆ ಮಾಡಿಬಿಟ್ಟು ಒಂದು ಪ್ರೈಸ್ ಫಿಕ್ಸ್ ಮಾಡಿರ್ತೀವಿ. ಹೇಗೆ ಅಂತಂದರೆ ಕೆಲವೊಂದು ಸತಿ ಆಡ್ ಫಿಗರ್ಸ್ನ ನಾವು ಕೊಡ್ತಾ ಇರ್ತಾರೆ, ನೋಡಿರ್ತೀರ. 99 ಓನ್ಲಿ, 199, 299. ಸೊ ತುಂಬ ಕಡೆ ನೋಡಿರ್ತೀವಿ ನಾವು, ಈ ಥರ ಸಿಕ್ಕಿರುತ್ತೆ. ಆಡ್ ಪ್ರೈಸಿಂಗ್ ಇರುತ್ತೆ, ಅಥವಾ 555 ಲೈಕ್ ದ್ಯಾಟ್. ಓಕೆ, ಮಾರ್ಕೆಟರ್ಸ್ ಯೂಸ್ ಆಡ್ ಫಿಗರ್ಸ್ ಫಾರ್ ಸೆಟ್ಟಿಂಗ್ ಪ್ರೈಸಸ್. ಇಟ್ ಇಸ್ ಕಾಲ್ಡ್ ಆಸ್ ಆಡ್ ಪ್ರೈಸಿಂಗ್. ಆಡ್ ಪ್ರೈಸಿಂಗ್ ಅಂದರೆ ಏನಂದರೆ ದ ಫಿಗರ್ಸ್ ಏನಿರುತ್ತೆ ವಿಚ್ ವಿಲ್ ಎಂಡ್ ಅಪ್ ವಿತ್ ಆಡ್ ಫಿಗರ್ಸ್ ಲೈಕ್ 7, 5, 7 or 9. ಓಕೆ, ನಂಬರ್ ಎಂಡ್ಸ್ ವಿತ್ 5, 7 or 9. ಇದು ಎಕ್ಸಾಂಪಲ್ ಬಂದ್ಬಿಟ್ಟು ಸೋನಿ ಇಂಡಿಯಾ ಪ್ರೈಸಸ್ ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸ್ಗೆ, LCDಗೆ, ಲ್ಯಾಪ್ಟಾಪ್ಸಿಗೆಲ್ಲ ಆಡ್ ಫಿಗರ್ಸೇ ಇರುತ್ತೆ, ಆಡ್ ಪ್ರೈಸಿಂಗೇ ಇರುತ್ತೆ. ಸೊ ನೀವು ಅದನ್ನು ಎಕ್ಸಾಂಪಲ್ ತೊಗೋಬೋದು. ಇದು ಒಂಥರ ಏನು ಅಂತಂದರೆ ಅದೊಂಥರ ಸೈಕಾಲಜಿಕಲಾಗಿ ಸೆಟ್ ಮಾಡಿರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾವೇನು ಅಂದ್ಕೊತೀವಿ, 199 ಅಂತಂದರೆ ನಾವು 200 ಅಂತ ಥಾಟ್ ಬರಲ್ಲ, 100 ಲೆವೆಲಲ್ಲಿ ಬರ್ತೀವಿ. ಎಸ್ ಆರ್ ನೋ? ಅದೊಂಥರ ಸೈಕಾಲಜಿಕಲ್ ಆಗಿ ಹಾಗೆ ಥಿಂಕ್ ಮಾಡ್ತಾರೆ ಅಂತ. ಸೊ 999 ಅಂದರೆ ಅಯ್ಯೋ 1000 ಅಂದ್ಕೊಳಲ್ಲ, 999 ಅಂದರೆ 900ಸ್ನಲ್ಲಿ ಬರುತ್ತೆ ಅನ್ನೋ ಥರ ಥಿಂಕ್ ಮಾಡ್ತೀವಿ. ಅದೊಂಥರ ಸೈಕಾಲಜಿಕಲಾಗಿ ಹಾಕಿ ಥಿಂಕ್ ಮಾಡ್ತೀವಿ ಅಂತ ಅವರು ಆ ಥರ ಆಡ್ ಪ್ರೈಸಿಂಗ್ನ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪಾಲಿಸಿ ಆರ್ ಸ್ಟ್ರಾಟಜಿ ಆಫ್ ಪ್ರೈಸಿಂಗ್ ಅಂತ, ಸ್ಟ್ರಾಟಜಿ ಆಫ್ ದ ಪ್ರೈಸಿಂಗ್. ನೆಕ್ಸ್ಟ್ ಡಿಸ್ಕೌಂಟ್ ಪ್ರೈಸಿಂಗ್. ಸೊ ಇವಾಗ ನೋಡಿ, ಈ ಟೈಮಲ್ಲಂತೂ, ಈಗ ಒಂದು ಕಾಲದಲ್ಲಂತೂ ಕಸ್ಟಮರ್ಸ್ ಎಲ್ಲರೂ ಡಿಸ್ಕೌಂಟ್ಸ್ ಬೇಕು ಅಂತ ಕೇಳ್ತಾರೆ. ಎಸ್ ಆರ್ ನೋ? ಡಿಸ್ಕೌಂಟ್ಸ್ ಹೋದ ತಕ್ಷಣ ಶಾಪಿಗೆ ಎಷ್ಟು ನಾವು ತೊಗೊತೀವಿ ಒಂದು ಪ್ರೈಸೇ ನನಗೆ ಅಷ್ಟು ಬೇಕು, ಬಾರ್ಗೇನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಡಿಸ್ಕೌಂಟ್ಸ್ ಬೇಕು ಅಂತ ಹೇಳ್ತಾರೆ. ಎಸ್ ಆರ್ ನೋ? ದಟ್ ಇಸ್ ನ್ಯಾಚುರಲ್ ಈಗ. ಸೊ ಇನ್ನೊಂದೇನು ಅಂತಂದರೆ ಡಿಸ್ಕೌಂಟ್ಸು ಏನಂತಾರೆ, ಶಾಪ್ ಅವರು, ಸ್ಟೋರ್ಸ್ ಅವರು ಕೊಡಬೇಕು ಅಂದ್ಕೊತಾರೆ. ವೈ? ಬಿಕಾಸ್ ಟು ಗೆಟ್ ರಿಡ್ ಆಫ್ ಎಕ್ಸಸ್ ಸ್ಟಾಕ್. ಈಗ ಫಾರ್ ಎಕ್ಸಾಂಪಲ್ ಇವಾಗ ಆಷಾಢ ಸೇಲ್ಸ್ ಅಂತ ಮಾಡ್ತಾರೆ. ಓಕೆ, ಎಸ್ ಆರ್ ನೋ? ಏನೇನೋ ಒಟ್ಟು ಆ ಥರ ಸೇಲ್ಸ್ ಅಂತ ಮಾಡ್ತಾರೆ. ಎಂಡ್ ಆಫ್ ಸೀಸನ್ ಸೇಲ್ಸ್ ಅಂತ ಮಾಡ್ತಾರೆ. ಯಾಕೆ ಎಂಡ್ ಆಫ್ ಸೀಸನ್ ಸೇಲ್ಸ್ ಎಲ್ಲ ಮಾಡ್ತಾರೆ ಅಂತಂದರೆ ನೆಕ್ಸ್ಟ್ ಅವರು ಬರೋ ಸೀಸನ್, ಇವಾಗ ಫಾರ್ ಎಕ್ಸಾಂಪಲ್ ರೇನಿ ಸೀಸನಲ್ಲಿ ಎಂಡ್ ಆಫ್ ಸೀಸನ್ ಸೇಲ್ ಮಾಡ್ತಾರೆ. ಅಂಬ್ರೆಲ್ಲಾಸ್ಗೆ, ಇದಕ್ಕೆ, ರೇನ್ ಕೋಟ್ಸ್ಗೆ ಎಲ್ಲ. ರೇನಿ ಸೀಸನ್ ಮುಗಿತಾ ಇದೆ ಅಂದಾಗ, ಬಿಕಾಸ್ ನೆಕ್ಸ್ಟ್ ಅದು ಯೂಸ್ ಇಲ್ಲಲ್ಲ, ಆ ಸ್ಟಾಕ್ ಎಲ್ಲ ಯೂಸ್ ಆಗಲ್ಲಲ್ಲ. ಸೊ ಅವ್ರು ಏನು ಮಾಡ್ತಾರೆ, ಡಿಸ್ಕೌಂಟ್ ಕೊಟ್ಬಿಟ್ಟು ಆ ಪ್ರಾಡಕ್ಟ್ಸ್ನ ಸೇಲ್ ಮಾಡಿಬಿಡ್ತಾರೆ. ಸೊ ಅದು ಡಿಸ್ಕೌಂಟ್ಸ್ ಮೇ ಬಿ ಡೈರೆಕ್ಟ್ ರಿಡಕ್ಷನ್ ಆಫ್ ಪ್ರೈಸ್ ಅಟ್ ದ ಸ್ಟೋರ್. ಓಕೆನಾ? ನಾವು ಸ್ಟೋರಿಗೆ ಹೋಗಿ ನಾವು ತೊಗೊಂಡ ತಕ್ಷಣ 10 ರೂಪೀಸಿಗೆ ನಾನು 5 ರೂಪೀಸ್ ಕೊಡ್ತೀನಿ, ಅದಾದರೂ ಡಿಸ್ಕೌಂಟ್ ಆಗಿರ್ಬೋದು. ಆರ್ ಇನ್ ದ ಫಾರ್ಮ್ ಆಫ್ ಕೂಪನ್ಸ್, ಎಂಡ್ ಆಫ್ ಸೀಸನ್ ಪ್ರೈಸ್ ರಿಡಕ್ಷನ್ಸು ಎಕ್ಸೆಟ್ರಾ. ಎಸ್ ಆರ್ ನೋ? ಇದೆಲ್ಲ ಇದೆ. ಡಿಸ್ಕೌಂಟ್ಸಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಕೌಂಟ್ಸ್ ಬರುತ್ತೆ. ಓಕೆನಾ? ಈಗ ಅದಕ್ಕಿಂತ ಮುಂಚೆ ಕ್ಯಾಲ್ಕುಲೇಷನ್ ಆಫ್ ಮಾರ್ಕ್ ಡೌನ್ ಅಂತ. ಮಾರ್ಕ್ ಅಪ್ಗೆ ನಮಗೆ ಏನು ತಿಳ್ಕೊಂಡಿದ್ವಿ? ಮಾರ್ಕ್ ಅಪ್ ಇಸ್ ನಥಿಂಗ್ ಬಟ್ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸಸ್ ನಾವು ಮಾರ್ಕಪ್ ಅಂತ ತಿಳ್ಕೊಂಡಿದ್ವಿ. ಇಲ್ಲಿ ಒರಿಜಿನಲ್ ಪ್ರೈಸ್ ಮೈನಸ್ ಡಿಸ್ಕೌಂಟೆಡ್ ಪ್ರೈಸ್ ಡಿವೈಡೆಡ್ ಬೈ ಒರಿಜಿನಲ್ ಪ್ರೈಸ್ ಇಂಟು 100. ಇದು ಮಾರ್ಕ್ ಡೌನ್ ಇನ್ ಪರ್ಸೆಂಟೇಜ್. ಓಕೆನಾ? ಇದೊಂದು ಫಾರ್ಮುಲಾ ನೋಡ್ಕೊಂಡಿರಿ. ನೆಕ್ಸ್ಟ್
ಡಿಸ್ಕೌಂಟ್ಸಲ್ಲಿ ನಾನು ಹೇಳಿದೆ ಟೈಪ್ಸ್ ಆಫ್ ಡಿಸ್ಕೌಂಟ್ಸ್ ಇದೆ. ಸೊ ಏನು ಡಿಸ್ಕೌಂಟ್ಸಪ್ಪ ಅಂತಂದರೆ ಫ್ಲ್ಯಾಟ್ ಡಿಸ್ಕೌಂಟ್ ಅಂತ ನಾವು ನೋಡಿರ್ತೀವಿ, ತುಂಬ ಸತಿ ಹೋಗಿರ್ತೀವಿ. ಫ್ಲ್ಯಾಟ್ ಡಿಸ್ಕೌಂಟ್ ಅಂದರೆ ಏನು ಅಂತ ನಮಗೆ ಗೊತ್ತಿರಲ್ಲ. ಸೊ ಫ್ಲ್ಯಾಟ್ ಡಿಸ್ಕೌಂಟ್ ಅಂದರೆ ಏನು ಅಂತಂದರೆ, ಇನ್ ಕೇಸ್ ಒಂದು ಪ್ರಾಡಕ್ಟ್ ಮೇಲೆ ಅವ್ರು ಬರೆದಿರ್ತಾರೆ ಫ್ಲ್ಯಾಟ್ 50% ಡಿಸ್ಕೌಂಟ್ ಅಂದರೆ ಅವರು ಆ ಪ್ರಾಡಕ್ಟ್ನ 50% ಕೊಡ್ತಾರೆ ಅಂತ. ಆರ್ ಫಾರ್ ಎಕ್ಸಾಂಪಲ್ ಫ್ಲ್ಯಾಟ್ 20 ರೂಪೀಸ್ ಅಂತ ಇರುತ್ತಿದ್ದು, ಇದು ಕಾಸ್ಟ್ ಎಷ್ಟು 20 ರೂಪೀಸ್ ಅಂತ ಅರ್ಥ. ಓಕೆನಾ? ಫ್ಲ್ಯಾಟ್ 20 ರೂಪೀಸ್, ಫ್ಲ್ಯಾಟ್ 100 ರೂಪೀಸ್ ಅಂತ ಹೇಳೋದು ಅದು ಈ ಪ್ರಾಡಕ್ಟ್ ಅಷ್ಟು ಕಾಸ್ಟ್ ಇದೆ, ನೀವು ಅಷ್ಟು ಕೊಟ್ಟು ತೊಗೋಬೋದು ಅಂತ. ದಟ್ ಈಸ್ ದ ಮೀನಿಂಗ್ ಆಫ್ ಫ್ಲ್ಯಾಟ್ ಡಿಸ್ಕೌಂಟ್. ಓಕೆ, ನೆಕ್ಸ್ಟ್ ಕೋಟಿಂಗ್ ರೇಂಜ್ ಆಫ್ ಡಿಸ್ಕೌಂಟ್. ಈಗ ಹೇಳ್ತಾರೆ ಒಂದೊಂದು ಕಡೆ ಬರೆದಿರ್ತಾರೆ 20% to 50% ಡಿಸ್ಕೌಂಟ್ ಅಂತ ಬರೆದಿರ್ತಾರೆ ಒಂದು ಕಡೆ, ಇಲ್ಲ 30% to 50% ಡಿಸ್ಕೌಂಟ್ ಅಂತ ಬರೆದಿರ್ತಾರೆ. ಅಂದರೆ ಒಂದು ರೇಂಜ್ ಇರುತ್ತೆ, ಈ ರೇಂಜ್ ಟು ಆ ರೇಂಜ್ ಅಂತ. ದಟ್ ಈಸ್ ಕಾಲ್ಡ್ ಆ್ಯಸ್ ಕೋಟಿಂಗ್ ರೇಂಜ್ ಆಫ್ ಡಿಸ್ಕೌಂಟ್ ಅಂತ. ಓಕೆ, ನೆಕ್ಸ್ಟ್ ಥರ್ಡ್, ಯೂಸಿಂಗ್ ಹೈಯೆಸ್ಟ್ ಫಿಗರ್ಸ್ ಆಫ್ ಡಿಸ್ಕೌಂಟ್. ಈಗ ಹೈಯೆಸ್ಟ್ ಫಿಗರ್ಸ್ ಆಫ್ ಡಿಸ್ಕೌಂಟ್ ಅಂದರೆ ಅದು ಒಂಥರ ಸ್ಟ್ರಾಟಜಿ. 50% ಡಿಸ್ಕೌಂಟ್ ಅಂತ ಕೊಟ್ಬಿಡ್ತಾರೆ. ಅದ್ರ ಹಿಂದೆ ಏನಾಗಿರುತ್ತೆ ಅಂದರೆ 1000 ರೂಪೀಸ್ ಸ್ಯಾರಿನೇ ಇರುತ್ತೆ, ಅದನ್ನು 2000 ರೂಪೀಸ್ ಅಂತ ಹಾಕ್ಬಿಟ್ಟು 50% ಅಂತ ಕೊಟ್ಟಿರ್ತಾರೆ. ಅದು ನಮಗೆ ಗೊತ್ತಿಲ್ಲದೆ ನಾವೇನು ಮಾಡ್ತೀವಿ, ಹೋಗ್ಬಿಟ್ಟು 50% ಡಿಸ್ಕೌಂಟ್ ಅಂದರೆ ನಂಗೆ 1000 ರೂಪೀಸ್ ಸ್ಯಾರಿ ಬರುತ್ತೆ, 2000 ರೂಪೀಸ್ ಸ್ಯಾರಿ ಜಸ್ಟ್ 1000 ರೂಪೀಸಿಗೆ ಬರುತ್ತೆ ಅಂತ ನಾವು ಪರ್ಚೇಸ್ ಮಾಡ್ತೀವಿ. ಬಟ್ ಕೆಲವೊಬ್ಬರು ಜೆನ್ಯೂನ್ ಇರ್ತಾರೆ, ಐ ಆಮ್ ನಾಟ್ ಟೆಲ್ಲಿಂಗ್ ಅಬೌಟ್ ಆಲ್, ಬಟ್ ಕೆಲವೊಬ್ಬರು ಈ ಥರ ಫೇಕ್ ಮೋಸ ಮಾಡೋರು ಇರ್ತಾರೆ ಅಂತ. ಓಕೆ, ಸೊ ಅದೇನು ಯೂಸಿಂಗ್ ಹೈಯೆಸ್ಟ್ ಫಿಗರ್ಸ್ ಟು ಡಿಸ್ಕೌಂಟ್, ಇದು ಒಂಥರ ಡಿಸ್ಕೌಂಟ್. ಮಲ್ಟಿಪಲ್ ಡಿಸ್ಕೌಂಟ್ಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 50 + 40% ಡಿಸ್ಕೌಂಟ್ ಅಂತ ಕೊಟ್ಟಿರ್ತಾರೆ. ಇದನ್ನು ನಾನು ಯೂಶ್ವಲಿ ನೋಡಿದ್ದು ಇದರಲ್ಲಿ ನೋಡಿರ್ತೇನೆ, ಟ್ರೆಂಡ್ಸಲ್ಲಿ ನೋಡಿದ್ದೀನಿ ಅನಿಸುತ್ತೆ. ಓಕೆ, ಸೊ 50% ಒಂದು ಎಕ್ಸಾಂಪಲ್ ಇಲ್ಲಿ ನಾನು ಏನು ಹೇಳಿದೆ, ಇಲ್ಲಿ 50 + 40% ಡಿಸ್ಕೌಂಟ್ ಅಂದರೆ ಎಷ್ಟು? ನಾವೇನು ಅಂದ್ಕೊತೀವಿ, ಟೋಟಲ್ 90% ಡಿಸ್ಕೌಂಟ್ ಕೊಡ್ತಿದ್ದಾರೆ ಅಂದ್ಕೊತೀವಿ, ಹೌದಾ? ಫಾರ್ ಎಕ್ಸಾಂಪಲ್ ಒಂದು 100 ರೂಪೀಸ್ ಪ್ರಾಡಕ್ಟ್ ಇದೆ ಅಂದ್ಕೊಳ್ಳಿ, ಇದಕ್ಕೆ ನಾವು 50% ಮಾಡಿದರೆ 50 ಬರುತ್ತೆ, ಹೌದಾ? ಮತ್ತು ಇದೇ 100 ರೂಪೀಸಿಗೆ ನಾವೇನು ಮಾಡ್ತೀವಿ, 40% ಡಿಸ್ಕೌಂಟ್ ಮಾಡ್ತೀವಿ, ನನಗೆ 40. ಸೊ ಪ್ರಾಡಕ್ಟು 90 ರೂಪೀಸ್ ಡಿಸ್ಕೌಂಟಾ? ಅಂದರೆ ನಾನು ಬರೀ 10 ರೂಪೀಸ್ ಪೇ ಮಾಡಬೇಕಾ ಅಮೌಂಟು? ಇದ್ರ ಮೀನಿಂಗ್ ಇದೇನಾ? ಇದ್ರ ಮೀನಿಂಗ್ ಇದೇನಾ? 50 + 40 = 90% ಡಿಸ್ಕೌಂಟ್ ಆಗುತ್ತಾ? ನೋ, ರಾಂಗ್. ಇದ್ರ ಮೀನಿಂಗ್ ಏನಂತಂದರೆ, ಫಾರ್ ಎಕ್ಸಾಂಪಲ್ ನನ್ನ ಪ್ರಾಡಕ್ಟ್ 100 ರೂಪೀಸ್ ಇದ್ದು ಫಸ್ಟ್ ಡಿಸ್ಕೌಂಟ್ ನಾನು ಇದಕ್ಕೆ ಅಪ್ಲೈ ಮಾಡಿ ನನಗೆ ಬರೋ ಅಮೌಂಟು 50 ರೂಪೀಸ್. ಆಮೇಲೆ ಇನ್ನು 50 ಏನು ಉಳಿದಿರುತ್ತಲ್ವ, ಇನ್ನು 50 ಮೇಲೆ ನಾನು 40% ಡಿಸ್ಕೌಂಟ್ ತೊಗೊತೀನಿ. ಓಕೆನಾ? 51s 52s 22s. ಸೊ ನನಗೆ ದಿಸ್ ಇಸ್ ಕಾಲ್ಡ್ ಆ್ಯಸ್ ಮಲ್ಟಿಪಲ್ ಡಿಸ್ಕೌಂಟ್ಸ್ ಅಂತ. ದಿಸ್ ಇಸ್ ನಾಟ್ 90%. ಇದು ಬರೋದು 50 + 40% ಮಾಡಿದರೆ ನಮಗೆ ಬರೋದು 70%, ಅಂದರೆ 50% ಆ್ಯಂಡ್ 40% ಆನ್ ರಿಮೈನಿಂಗ್. ಓಕೆನಾ? ಅದನ್ನು ತಿಳ್ಕೊಬೇಕು. ನಾನು ಅದಕ್ಕೆ ಇದನ್ನು ಡಿಫ್ರೆನ್ಸ್ನ ನಾನು ಕೊಟ್ಟಿದ್ದು. ಐ ಹೋಪ್ ನಿಮಗೆ ಇದು ಗೊತ್ತಾಗ್ತಿದೆ ಕ್ಲಿಯರ್ ಆಗಿ ಅಂತ. ಓಕೆನಾ? ಸೊ ಮೀನಿಂಗ್ ಇದೆ. ಮಲ್ಟಿಪಲ್ ಡಿಸ್ಕೌಂಟ್ಸ್ ಮೀನಿಂಗ್ ಅಂದರೆ 50% + 40% ಡಿಸ್ಕೌಂಟ್ ಆನ್ ರೆಸ್ಟ್, ಉಳ್ಕಿದ್ರ ಮೇಲೆ 40% ಇರುತ್ತೆ. ಓಕೆನಾ? ನೆಕ್ಸ್ಟ್ ಡಿಸ್ಕೌಂಟ್ ಸ್ಲ್ಯಾಬ್ಸ್. ಕೆಲವೊಂದು ಸತಿ ಇರುತ್ತೆ, ನೀವು 1000 ರೂಪೀಸ್ ಪರ್ಚೇಸ್ ಮಾಡಿದರೆ 10% ಡಿಸ್ಕೌಂಟ್ ಕೊಡ್ತೀವಿ, 2000 ರೂಪೀಸ್ ಪರ್ಚೇಸ್ ಮಾಡಿದರೆ 20% ಡಿಸ್ಕೌಂಟ್ ಕೊಡ್ತೀವಿ, ಆ ಥರ ಹಾಕಿರ್ತಾರೆ. ಸೊ ಸ್ಲ್ಯಾಬ್ಸಲ್ಲೂ ಡಿಸ್ಕೌಂಟ್ಸ್ ಕೊಡ್ತಾರೆ ಅಂತ. ನೆಕ್ಸ್ಟ್ ಆಫರ್ ಆಫ್ ಅಡಿಷ್ನಲ್ ಪ್ರಾಡಕ್ಟ್ ವಿತ್ ಪರ್ಚೇಸ್ ಆಫ್ ಸರ್ಟನ್ ಪ್ರಾಡಕ್ಟ್ಸ್. ಹೌದಾ? ಬೈ 1 get 1 ಆಫರ್ ಇರುತ್ತೆ, ಅಥವಾ ಬೈ 2 get 1 ಆಫರ್ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಅಡಿಷ್ನಲ್ ಪ್ರಾಡಕ್ಟ್ ಕೊಡ್ತೀವಿ ಅಂತಂದು ಆಫರ್ ಆಗಿ. ಓಕೆನಾ? ನೆಕ್ಸ್ಟ್ ಡಿಸ್ಕೌಂಟ್ಸ್ ಆರ್ ಮೋಸ್ಟ್ಲಿ ಗಿವನ್ ಆನ್ ಎಂಡ್ ಆಫ್ ಸೀಸನ್ ಸೇಲ್ಸ್. ಹೌದಾ? ಎಂಡ್ ಆಫ್ ಸೀಸನ್ ಸೇಲ್ಸಲ್ಲೇ ಜಾಸ್ತಿ ಇಟ್ಟಿರ್ತಾರೆ. ಅಂದರೆ ವೆನ್ ದೇ ಹ್ಯಾವ್ ಎಕ್ಸಸ್ ಸ್ಟಾಕ್, ಆ ಸ್ಟಾಕ್ನ ಖಾಲಿ ಮಾಡಬೇಕು ಅಂತ ಈ ಥರ ಬೈ 1 get 1 ಆಫರ್ ಇಟ್ಟಿರ್ತಾರೆ. ಓಕೆನಾ? ನೆಕ್ಸ್ಟ್ ಕೂಪನ್ಸ್ ಕೊಡ್ತಾರೆ. ಅವ್ರನ್ನು ಕೂಪನ್ಸ್ ಕೊಡ್ತಾರೆ. ಟ್ರೆಂಡ್ಸಲ್ಲಿ ನೋಡಿರ್ತೀವಿ, ಹೌದಾ? ಟ್ರೆಂಡ್ಸಲ್ಲಿ ಹೋದರೆ ಕೂಪನ್ಸ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಟೈಮ್ ಹೋದಾಗ ನೀವು ಯೂಸ್ ಮಾಡ್ಕೋಬೋದು ಅದನ್ನು. ಆ ಥರ ರಿಬೇಟ್ ಅಂದರೆ ಏನು ಅಂತಂದರೆ, ಒಂದು ಪ್ರೊವೈಡ್ಸ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಟು ದ ಬೈಯರ್.
ಬೈಯರ್ಗೆ ಒಂದು ಫೈನಾನ್ಷಿಯಲ್ ಇನ್ಸೆಂಟಿವ್ ಕೊಟ್ಟಿರ್ತಾರೆ. ಆಮೇಲೆ ನೀವೇ ನೆಕ್ಸ್ಟ್ ಟೈಮ್ ಏನಾರ ಪ್ರಾಬ್ಲಮ್ ಆಯಿತು ಅಂತಂದರೆ ಅದನ್ನು ಎಕ್ಸ್ಚೇಂಜ್ ಮಾಡೋದು, ಅದು ಇದು ಆ ಆಪ್ಷನ್ ಎಲ್ಲ ಕೊಟ್ಟಿರ್ತಾರೆ. ರಿಬೇಟ್, ಗಿಫ್ಟ್ ವೌಚರ್ಸ್ ಕೊಟ್ಟಿರ್ತಾರೆ. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಕೌಂಟ್ಸ್ ಅಂತ. ಓಕೆನಾ? ಐ ಹೋಪ್ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸ್ಕೌಂಟ್ಸ್ ಗೊತ್ತಾಗಿದೆ. ನೆಕ್ಸ್ಟ್ ಮಾರ್ಕೆಟ್ ಪೆನಿಟ್ರೇಷನ್ ಪ್ರೈಸಿಂಗ್. ಓಕೆ, ನೆನ್ನೆ ನಾವು ನೋಡಿದ್ವಿ ಮಾರ್ಕೆಟ್ ಪೆನಿಟ್ರೇಷನ್ ಅಂದರೆ ಏನು ಅಂತ. ಎಕ್ಸ್ಪ್ಯಾನ್ಷನ್ ಆಫ್ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಆ್ಯಂಡ್ ಎಕ್ಸಿಸ್ಟಿಂಗ್ ಮಾರ್ಕೆಟ್ ಅಂತ ಹೇಳಿದ್ವಿ, ಹೌದಾ? ಆ ಟೈಮಲ್ಲಿ ನಾವು ಏನು ಮಾಡ್ತೀವಿ? ಆ ಟೈಮಲ್ಲಿ ನಾವು ಕೆಲವೊಂದು ಸತಿ ಕಾಂಪಿಟೇಟರ್ಸ್ ಇಲ್ಲ ಅಂದರೆ ಹೈ ಪ್ರೈಸ್ ಕೋಟ್ ಮಾಡಿಬಿಡ್ತೀವಿ. ಬಟ್ ಇನ್ ಕೇಸ್ ಕಾಂಪಿಟೇಟಿವ್ ಇತ್ತಪ್ಪ ಅಂತಂದರೆ ನಾವು ಲಾಸ್ ಕೂಡ ಅನುಭವಿಸಿರ್ತೀವಿ. ಹೆಸರು ಸ್ಟಾರ್ಟಿಂಗ್ ಬಿಸ್ನೆಸ್ಸಲ್ಲಿ ಏನಾಗ್ತದೆ, ಇಫ್ ಮಾರ್ಕೆಟರ್ಸ್ ಆರ್ ಸೆಲ್ ಸರ್ಟನ್ ಪ್ರಾಡಕ್ಟ್ಸ್ ಬಿಲೋ ದ ಕಾಸ್ಟ್, ಹೌದಾ, ದೇ ಆರ್ ನೋನ್ ಆಸ್ ಲಾಸ್ ಲೀಡರ್ಸ್. ಓಕೆನಾ? ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮೇ ನಾನು ಜಾಸ್ತಿ ಪ್ರಾಫಿಟ್ ಇಟ್ಕೊಂಡು ಹೋದರೆ ಲಾಸ್ ಆಗುತ್ತೆ, ಹೌದಾ? ಕೆಲವೊಂದು ಸತಿ ನಾವು ಕಾಸ್ಟ್ಗಿಂತ ಕಮ್ಮಿ ಕೊಡೋ ಪೊಸಿಷನಿಗೆ ಬಂದುಬಿಡ್ತೀವಿ. ಸೊ ಅದನ್ನು ನಾವು ಮಾರ್ಕೆಟ್ ಪೆನಿಟ್ರೇಷನ್ ನಾವು ಇವಾಗ ಎಕ್ಸ್ಟೆಂಡ್ ಮಾಡ್ತೀವಿ. ಎಕ್ಸಿಸ್ಟಿಂಗ್ ಮಾರ್ಕೆಟ್ ಅಥವಾ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ಸ್ನ ಅವಾಗ ನಾವು ಯಾವ ಥರ ಪ್ರೈಸಿಂಗ್ ಮಾಡ್ತೀವಿ ಅಂತಂದರೆ, ಮಾರ್ಕೆಟರ್ಸ್ ಇನಿಷಿಯಲಿ ಹ್ಯಾವ್ ಟು ಸಫರ್ ಲಾಸ್ ಟು ಮೇಕ್ ದ ಕಾನ್ಸೆಪ್ಟ್ ಆಫ್ ಪ್ರಾಡಕ್ಟ್ ಪಾಪ್ಯುಲರ್, ಹೌದಾ? ನಮ್ಮ ಪ್ರಾಡಕ್ಟ್ ಅಥವಾ ಕಾನ್ಸೆಪ್ಟ್ ಪಾಪ್ಯುಲರ್ ಆಗೋವರೆಗೂ ನಾವು ಲಾಸಲ್ಲಿ ಇರ್ತೀವಿ. ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಮೆಝಾನ್ನ ಲಾಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಲಾಸಸ್ ಫೇಸ್ ಮಾಡ್ತು. ಬರ್ತಾ 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 ಅದು ಪ್ರಾಫಿಟ್ಗೆ ಬಂತು. ಇವಾಗ ಇಟ್ ಈಸ್ ಗೆಟಿಂಗ್ ಮಚ್ ಪ್ರಾಫಿಟ್ ಅಮೆಝಾನ್. ಸೊ ಅದಕ್ಕೆ ಸ್ಟಾರ್ಟಿಂಗ್ ಯೂಶಲಿ ಲಾಸೇ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಎವ್ರಿ ಡೇ ಲೋ ಪ್ರೈಸಿಂಗ್, EDLP. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆ್ಯಸ್ ಆಲ್ವೇಸ್ ಲೋ ಪ್ರೈಸಸ್. ಏನು ಅಂತಂದರೆ, ಈಗ ಸೂಪರ್ ಮಾರ್ಕೆಟ್ಸಿಗೆ ಹೋಗ್ತೀವಿ, ಅವ್ರು ಒಂದೇ ಸತಿ 50%, 100% ಡಿಸ್ಕೌಂಟ್ ಇಡೋಕ್ಕೆ ಹೋಗಲ್ಲ. ಅವ್ರು ಏನು ಮಾಡ್ತಾರೆ, ದಿನ ಸ್ವಲ್ಪ ಡಿಸ್ಕೌಂಟ್ ಅಂತ ಇಟ್ಬಿಟ್ಟಿರ್ತಾರೆ. ಒಂದು ಪ್ರೈಸ್ ಫಿಕ್ಸ್ ಮಾಡಿ, ಕಮ್ಮಿ ಪ್ರೈಸ್ ಫಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ. ಈಗ ಸೂಪರ್ ಮಾರ್ಕೆಟ್ಸಲ್ಲಾಗಲಿ ಹೈಪರ್ ಮಾರ್ಟ್ಸಲ್ಲಾಗಲಿ ನಾವು ಹೋದಾಗ ಫುಡ್ ಐಟಮ್ಸ್ ಮೇಲೆ ನಮಗೆ ಎವ್ರಿ ಡೇ ಲೋ ಪ್ರೈಸಸ್ ಇರುತ್ತೆ, ಹೌದಾ? ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರೈಸಿಂಗ್ ಸ್ಟ್ರಾಟಜಿ ಅಂತ. ಓಕೆನಾ? ಸೊ ಫಾರ್ EDLP ಟು ಬಿ effective, the retailers need to adopt EDLC ಅಂದರೆ ಎವ್ರಿಡೇ ಲೋ ಕಾಸ್ಟ್. ಸೊ ಅವ್ರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಮಾಡಿದರೆ ಇಲ್ಲಿ ಕಾಸ್ಟ್ ಆಫ್ ಪ್ರೈಸ್ ಮ್ಯಾಚ್ ಆಗಿಬಿಡುತ್ತೆ. ಸೊ ಇದು ಎಫೆಕ್ಟಿವ್ ಆಗಬೇಕು ಅಂತಂದರೆ ಅವರು EDLC ಇಟ್ಕೋಬೇಕು ಅಂತ ಹೇಳ್ತಿದ್ದಾರೆ. ಓಕೆ, ದೇ ಡು ನಾಟ್ ಆಫರ್ ಹೆವಿ ಡಿಸ್ಕೌಂಟ್ಸ್ ಲೈಕ್ 50%, 60% ಹೇಳಿದ್ದಾರೆ. 50%, 60% ಹೆವಿ ಡಿಸ್ಕೌಂಟ್ಸ್ ಇರಲ್ಲ. ಅವರು ಲೋ ಪ್ರೈಸಸ್ಸನ್ನೇ ಡಿಸ್ಕೌಂಟ್ ಮಾಡಿಟ್ಟಿರ್ತಾರೆ. ಎವ್ರಿ ಡೇ ಲೋ ಪ್ರೈಸಸ್ ಡಿಸ್ಕೌಂಟ್ ಇಟ್ಟಿರ್ತಾರೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎವ್ರಿ ಡೇ ಲೋ ಪ್ರೈಸಿಂಗ್. ನೆಕ್ಸ್ಟ್ ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್ ಅಂದರೆ ಇದು ಟೆಕ್ ಓರಿಯೆಂಟೆಡ್ ಆರ್ ಇನೋವೇಟಿವ್ ಪ್ರಾಡಕ್ಟ್ಸ್ ಫಾಲ್ ಇನ್ ಟು ದಿಸ್ ಕ್ಯಾಟಗರಿ ಅಂತ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಫಾರ್ ಎಕ್ಸಾಂಪಲ್, ಓಕೆ, ಐ ಹೋಪ್ ನಿಮ್ಗೆ ಕಾಣಿಸ್ತಿದೆ. ನಾನೊಂದು ಪ್ರಾಡಕ್ಟ್ 10,000 ರೂಪೀಸ್ಗೆ ಪರ್ಚೇಸ್ ಮಾಡಿದೆ. ಓಕೆ, 10,000 ರೂಪೀಸಿಗೆ ಪರ್ಚೇಸ್ ಮಾಡಿದೆ. ದಿಸ್ ಇಸ್ ಮೈ ಪ್ರಾಡಕ್ಟ್ ಪ್ರೈಸ್. ಬಟ್ ಮಾರ್ಕೆಟರ್ಸ್ಗೆ ಕಾಸ್ಟ್ ಆಗಿದ್ದು ಇದು ಜಸ್ಟ್ 4,000 ರೂಪೀಸ್. ಓಕೆನಾ? ಅವ್ರಿಗೆ ಲಾಭ 6,000, ಅದು ಓಕೆ. ನೆಕ್ಸ್ಟ್, ಈ ಕಸ್ಟಮರ್ ಏನು ಥಿಂಕ್ ಮಾಡ್ತಾನೆ ಅಂತಂದರೆ, ಈ ಪ್ರಾಡಕ್ಟ್ ನಾನು ಏನು ಪರ್ಚೇಸ್ ಮಾಡಿದ್ದೀನಲ್ವ, ಇದರಿಂದ ನನಗೆ ಎವ್ರಿ ಮಂತ್ 2,000 ಇನ್ಕಮ್ ಬರಬೇಕು. ಸೊ ದ್ಯಾಟ್ ನನಗೆ 5 ಮಂತ್ಸಲ್ಲಿ ಅವನು ಈ ಅಮೌಂಟ್ ತೊಗೊಂಡ್ಬಿಡ್ತಾನೆ. ಓಕೆನಾ? ಈ ಥರ ಫಾರ್ ಎಕ್ಸಾಂಪಲ್, ನಾನು ಎಕ್ಸಾಂಪಲ್ ಏನು ಕೊಡ್ತೀನಿ ಅಂದರೆ ನಿಮಗೆ, ಈಗ ಒಂದು ಜೆರಾಕ್ಸ್ ಮಷಿನ್ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಜೆರಾಕ್ಸ್ ಮಷಿನ್ ನನಗೆ 10,000 ಕಾಸ್ಟ್ ಆಯ್ತಪ್ಪ. ನಾನು ಕಷ್ಟ ಬಿದ್ದು ಅದು ಇದು ಜೆರಾಕ್ಸ್ ಮಾಡಿ ನಾನು ಈ ಅಮೌಂಟನ್ನು ಒಂದು 5 ಮಂತ್ಸಲ್ಲಿ ನಾನು ತೊಗೊಂಡ್ಬಿಡ್ತೀನಿ. ಸೊ ಇದನ್ನು ನಾವೇನಂತ ಕರಿತೀವಿ, ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್ ಅಂತ ಕರಿತೀವಿ. ಓಕೆನಾ? ಇದು ಒಂದು ಎಕ್ಸಾಂಪಲ್ ಫಾರ್ ವ್ಯಾಲ್ಯೂ ಬೇಸ್ಡ್ ಪ್ರೈಸಿಂಗ್. ಓಕೆನಾ? ಇದೇ ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಏನು ಹೇಳಿದ್ನಲ್ಲ ಆ ಬುಕ್ಕಲ್ಲಿ. ಸೊ ದಟ್ ಎಕ್ಸಾಂಪಲ್ ಇಸ್ ಹಿಯರ್. ನೆಕ್ಸ್ಟ್ ಇಲ್ಲೊಂದು ವರ್ಡ್ ಬರುತ್ತೆ, ಸ್ಕಿಮ್ ಪ್ರೈಸಿಂಗ್. ಐ ಥಿಂಕ್ ನಾನು ಸ್ಕಿಮ್ ಪ್ರೈಸಿಂಗ್ ಮುಂಚೆ ಕ್ಲಾಸಸಲ್ಲಿ ಹೇಳಿದ್ದೀನಿ. ಸೆಟ್ಸ್ ನ್ಯೂ ಪ್ರಾಡಕ್ಟ್ ಪ್ರೈಸ್ ಹೈ ಆ್ಯಂಡ್ ಲೋವರ್ಸ್ ದೆಮ್ ವೆನ್ ಕಾಂಪಿಟೇಟರ್ಸ್ ಎಂಟರ್ ದ ಮಾರ್ಕೆಟ್. ನಾನು ಹೇಳಿದೆ, ವೆನ್ ಕಾಂಪಿಟೇಟರ್ಸ್ ಆರ್ ನಾಟ್ ಪ್ರೆಸೆಂಟ್ ನಾವು ಸಿಕ್ಕಾಪಟ್ಟೆ ಹೈ ಪ್ರೈಸ್ ತೊಗೊಂಡ್ಬಿಡ್ತೀವಿ. ಸೊ ಕಾಂಪಿಟೇಟರ್ಸ್ ಅವಾಗ ಅವ್ರು ಹೇಳಿದ್ದೆ ಪ್ರೈಸು, ಆಬ್ವಿಯಸ್ಲಿ ಕನ್ಸ್ಯೂಮರ್ ಅಥವಾ ಕಸ್ಟಮರ್ಸ್ ಆ ಪ್ರೈಸ್ ಕೊಟ್ಟು ತೊಗೊಳ್ಳೇಬೇಕು, ಬಿಕಾಸ್ ನಮಗೆ ಇನ್ನೊಂದು ಆಪ್ಷನ್ ಇಲ್ಲ. ಎಸ್ ಆರ್ ನೋ? ಬಟ್ ಕಾಂಪಿಟೇಟರ್ ಬಂದ ತಕ್ಷಣ ಅವ್ರು ಏನು ಮಾಡ್ತಾರೆ, ವ್ಯಾಲ್ಯೂ ಕಮ್ಮಿ ಮಾಡ್ತಾರೆ, ಅಮೌಂಟ್ನ ಕಮ್ಮಿ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಸ್ ಸ್ಕಿಮ್ ಪ್ರೈಸಿಂಗ್ ಅಂತ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಡೈನಮಿಕ್ ಪ್ರೈಸಿಂಗ್.
ನೆಕ್ಸ್ಟ್ ಬಂದುಬಿಟ್ಟು ಡೈನಮಿಕ್ ಪ್ರೈಸಿಂಗ್, ಲಾಸ್ಟ್ ಪಾಯಿಂಟ್. ಇದನ್ನು ನಾನು ಹೇಳಿದ್ದೆ ಅನಿಸುತ್ತೆ. ಅಂದರೆ ಒಂದೊಂದು ಪರ್ಟಿಕ್ಯುಲರ್ ಪರ್ಸನ್ಗೆ, ಕಸ್ಟಮರ್ಗೆ ಒಂದೊಂದು ಪ್ರೈಸ್ ಇಟ್ಬಿಟ್ಟಿರ್ತಾರೆ. ಓಕೆನಾ? ದಟ್ ಈಸ್ ಕಾಲ್ಡ್ ಎಸ್ ಡೈನಮಿಕ್ ಪ್ರೈಸಿಂಗ್. ಪಾಪ್ಯುಲರ್ ಎಸ್ಪೆಷಲಿ ಅಮಾಂಗ್ ಸರ್ವಿಸ್ ಮಾರ್ಕೆಟರ್ಸ್. ಲೈಕ್ ಕೆಲವೊಂದು ಹೋಟೆಲ್ಸು ಅದು ಇದು, ಈಗ ನೋಡಿ ಹೋಟೆಲ್ಸಲ್ಲಿ ಹೋದರೆ ಎ ಸಿ ಕೌಂಟರೇ ಬೇರೆ ಇರುತ್ತೆ, ನಾರ್ಮಲ್ ಬೇರೆ ಇರುತ್ತೆ. ಎ ಸಿನಲ್ಲಿ ಹೋಗೋರಿಗೆ ಪ್ರೈಸ್ ಡಿಫ್ರೆಂಟ್ ಇರುತ್ತೆ, ನಾರ್ಮಲ್ ಹೊರ ಕೂತ್ಕೊಂಡು ಊಟ ಮಾಡೋರಿಗೆ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಫುಡ್ ಐಟಮ್ಸಲ್ಲಿ. ಎಸ್ ಆರ್ ನೋ? ಸೊ ದಟ್ ಈಸ್ ಕಾಲ್ಡ್ ಆಸ್ ಡೈನಮಿಕ್ ಪ್ರೈಸಿಂಗ್. ಓಕೆ, ಡಿಫ್ರೆಂಟ್ ಪ್ರೈಸಸ್ ಚಾರ್ಜ್ ಟು ಡಿಫ್ರೆಂಟ್ ಕಸ್ಟಮರ್ಸ್. ಓಕೆನಾ? ಒಬ್ಬೊಬ್ಬ ಕಸ್ಟಮರ್ಸ್ಗೆ ಒಂದೊಂದು ಥರ ಪ್ರೈಸ್ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು 3 ಎಕ್ಸ್ಟ್ರಾ ಅಪ್ರೋಚಸ್ ಇದೆ, ಸಬ್ ಅಪ್ರೋಚಸ್. ಏನೇನು ಅಂತಂದರೆ ಮ್ಯಾನುಫ್ಯಾಕ್ಚರ್ ಪ್ರೈಸಿಂಗ್. ಸೊ ಇನ್ ಇಂಡಿಯಾ, to be standardization among the prices charged by different marketers, the manufacturer has to mention the MRP on the product. ಸೊ ಇವಾಗ MRP ಯಾಕೆ ಫಿಕ್ಸ್ ಮಾಡ್ತಾರೆ ಅಂತಂದರೆ, ಈ ಕಡೆ ಮ್ಯಾನುಫ್ಯಾಕ್ಚರ್ಸಿಗೂ ಲಾಸ್ ಆಗಬಾರ್ದು, ಓಕೆ, ಈ ಕಡೆ ಕಸ್ಟಮರ್ಸಿಗೂ ಓವರ್ ಪ್ರೈಸ್ ಆಗಬಾರ್ದು. ಸೊ ಅದಕ್ಕೆ MRP ಅಂತ ಫಿಕ್ಸ್ ಮಾಡ್ತಾರೆ. ಸೊ ಆ ಪ್ರೈಸ್ ಇಟ್ ಇನ್ಕ್ಲೂಡ್ಸ್ ಟ್ಯಾಕ್ಸಸ್ ಆಲ್ಸೋ, ಟ್ಯಾಕ್ಸಸ್ ಆಲ್ಸೋ. ಸೊ ಇಲ್ಲಿ MRP ಪ್ರೈಸ್ ಮೆನ್ಷನ್ ಮಾಡಿರಬೇಕು. ಸೊ ಮ್ಯಾನುಫ್ಯಾಕ್ಚರ್ ಪ್ರೈಸಿಂಗ್ ಅಂದರೆ ಅದು. ಸೊ ಕಸ್ಟಮರ್ಸ್ಗೂ ಹೆಲ್ಪ್ ಆಗಬೇಕು ಆ್ಯಂಡ್ ಮ್ಯಾನುಫ್ಯಾಕ್ಚರ್ಸ್ಗೂ ಲಾಸ್ ಆಗಬಾರ್ದು. ಓಕೆ, ನೆಕ್ಸ್ಟ್ ಪ್ರೈಸ್ ಬಂಡ್ಲಿಂಗ್. ಪ್ರೈಸ್ ಬಂಡ್ಲಿಂಗ್ ಅಂದರೆ ಏನು ಅಂದರೆ, ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಈವೆಂಟ್ಸ್. ಓಕೆ, ಈಗ ಮ್ಯಾರೇಜ್ ಈವೆಂಟ್ಸ್ ಮಾಡ್ತಾರೆ, ಅವರು ಒಂದು ಪ್ಯಾಕೇಜ್ ಅಂತ ಒಪ್ಕೊಂಡ್ಬಿಟ್ಟಿರ್ತಾರೆ. ಒಂದು 4 lakhs ಒಂದು ಪ್ಯಾಕೇಜ್ ಮಾಡ್ಕೊಂಡ್ಬಿಟ್ಟು ಪ್ರತಿಯೊಂದು ಅವರೇ ನೋಡ್ಕೊತಾರೆ. ದಟ್ ಈಸ್ ಕಾಲ್ಡ್ ಆಸ್ ಪ್ರೈಸ್ ಬಂಡ್ಲಿಂಗ್. ಅಕಸ್ಮಾತ್ ನಾವು ಇಂಡಿವಿಜುವಲಾಗಿ ಹೋದರೆ ಆ 4 lakhs ಆಗೋದು ನಮಗೆ 5 lakhs ಆಗುತ್ತೆ. ಎಸ್ ಆರ್ ನೋ? ಇಲ್ಲ, ಇನ್ನೊಂದು ಎಕ್ಸಾಂಪಲ್ ಅಂದರೆ ಹೆಲ್ತ್ ಚೆಕಪ್, ಹೆಲ್ತ್ ಪ್ಯಾಕೇಜ್ ಇರುತ್ತೆ. ಹೆಲ್ತ್ ಪ್ಯಾಕೇಜ್ ನಾವು ಒಂದೇ ಸತಿ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಕಾಸ್ಟ್ ಕಮ್ಮಿ ಆಗುತ್ತೆ. ಇನ್ ಕೇಸ್ ನಾವು ಸಪ್ರೇಟ್ ಮಾಡಿಸ್ತೀವಿ ಅಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರೈಸ್ ಬಂಡ್ಲಿಂಗ್ ಅಂತ. ಓಕೆನಾ? ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್. ನೆಕ್ಸ್ಟ್ ಮಲ್ಟಿಪಲ್ ಪ್ರೈಸ್ ಪಾಯಿಂಟ್ಸ್. ಮಲ್ಟಿಪಲ್ ಪ್ರೈಸ್ ಪಾಯಿಂಟ್ಸ್ ಅಂತಂದರೆ, ಫಾರ್ ಎಕ್ಸಾಂಪಲ್ ಬೆಸ್ಟ್ ನಾವು ನಾರ್ಮಲ್ ಮಾರ್ಕೆಟ್ಸಿಗೆ ಹೋಗ್ತೀವಿ ಅಂದ್ಕೊಳ್ರಿ. ಬೇಸಿಕ್ ಎಕ್ಸಾಂಪಲ್ ಕೊಡ್ತೀನಿ. ಲೈಕ್ ವೆಜಿಟೇಬಲ್ಸ್ ತೊಗೊಳಕ್ಕೆ ಹೋಗ್ತೀವಿ. ಅವ್ರೇನು ಹೇಳ್ತಾರೆ, 20 rupees ತೊಗೊಂಡ್ರೆ 1/4 kg ನಾವು ಕೊಡ್ತೀವಿ, 1/2 kg ನಾವು 20 rupees ಕೊಡ್ತೀವಿ, 1 kg ತೊಗೊಂಡ್ರೆ 30 rupees ಕೊಡ್ತೀವಿ ಅಂತ ಅನ್ಕೊತಾರೆ. ಎಸ್ ಅವ್ರನ್ನು ಹೇಳ್ತಾರೆ, ನೀವು ಅಬ್ಸರ್ವ್ ಮಾಡಿದರೆ ಅದನ್ನು ಹೇಳ್ತಾರೆ. 1/2 kg 20 rupees ಹೇಳ್ತಾರೆ. ಓಕೆ, 1 kg 30 rupees. ಆ್ಯಕ್ಚುಲಿ 1/2 kg 20 ಆದರೆ 1 kg ನಮಗೆ 40 ಆಗಬೇಕು. ಬಟ್ ಇಲ್ಲಿ ನಮಗೆ 10 rupees ಡಿಸ್ಕೌಂಟ್ ಬರುತ್ತೆ, 10 rupees ಕಮ್ಮಿ ಆಗಿರುತ್ತೆ. ಸೊ ಏನು ಹೇಳ್ತಾರೆ, ಅದನ್ನು ಒಂದು ಸ್ಪೆಸಿಫೈಸ್ ಅ ಟೋಟಲ್ ಪ್ರೈಸ್ ಫಾರ್ ಮಲ್ಟಿಪಲ್ ಯೂನಿಟ್ಸ್ ಆಫ್ ಐಟಮ್ಸ್ ಆ ಥರ. ಅಥವಾ ಇಲ್ಲಾಂದರೆ 5 ಸೋಪ್ಸ್ ಇಟ್ಬಿಟ್ಟಿರ್ತಾರೆ. ಇಂಡಿವಿಜುವಲಾಗಿ ತೊಗೊಂಡ್ರೆ ಜಾಸ್ತಿ ಕಾಸ್ಟ್ ಇರುತ್ತೆ. 5 ಸೋಪ್ಸ್ ತೊಗೊಂಡ್ರೆ ನಮಗೆ 50 rupees ಇರುತ್ತೆ ಅಂದ್ಕೊಳ್ಳಿ. ಇಂಡಿವಿಜುವಲಾಗಿ ಅದೇ 5 ಸೋಪ್ಸ್ ತೊಗೊಂಡ್ರೆ 60 rupees ಆಗುತ್ತೆ. ಸೊ ಈ ಬಂಡಲ್ ಇದೇ ಬೆಸ್ಟ್ ಅಲ್ಲ, ಮಲ್ಟಿಪಲ್ ಪ್ರೈಸ್ ಪಾಯಿಂಟ್ಸ್. ಸೊ ಇದನ್ನು ನಾವೇನಂತ ಕರಿತೀವಿ, ಮಲ್ಟಿಪಲ್ ಪ್ರೈಸ್ ಪಾಯಿಂಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿಗೆ ಪ್ರೈಸಿಂಗ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ನಾಳೆಯಿಂದ ನೆಕ್ಸ್ಟ್ ಪ್ರಮೋಷನ್ ಬಗ್ಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪ್ರಮೋಷನ್ ಇಸ್ ನಥಿಂಗ್ ಬಟ್ ಅಡ್ವರ್ಟೈಸ್ಮೆಂಟ್. ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ಐ ಥಿಂಕ್ ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ. ಸೊ ಅರ್ಥ ಆಗಿದ್ದರೆ ಏನಾರ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.